ನಮಸ್ಕಾರ. ಆಕ್ಚುಲಿ ಎಲ್ಲಾ ತಲೆನೋವುಗಳು ಮೈಗ್ರೇನ್ ಇರುವುದಿಲ್ಲ. ಬಟ್ ಮೈಗ್ರೇನ್ ಮಾತ್ರ ಅದ್ಭುತವಾದಂತ ತಲೆನೋವು, ಬಹಳ ಯುನೀಕ್ ಆಗಿ ಶಾರ್ಪ್ ಆಗಿರುವಂತಹ ಒಂದು ತಲೆನೋವು ಇರ್ತದೆ. ಅದು ಮೈಗ್ರೇನ್ ಸಫರ್ ಆಗಿರುವಂತ ಪೇಷಂಟ್ಸ್ ಗೊತ್ತು ಅದ್ರ ಎಂತ ನೋವು ಇರ್ತದ ಅಂತ ಹೇಳಿ. ಓಕೆ, ಇದನ್ನ ಆಯುರ್ವೇದದೊಳಗೆ ನಾವು ಅರ್ಧಾವಭೇದಕ ಅಂತ ಹೇಳಿ ಸ್ಟಡಿ ಮಾಡ್ತೇವಿ. ಅದ್ರೊಳಗೆ ಏನೇನ್ ದೋಷಗಳು ಇನ್ವಾಲ್ವ್ ಆಗಿರ್ತಾವಲ್ಲ ಅದನ್ನ ನೋಡ್ಕೊಂಡು ಬೈ ಚಾನ್ಸ್ ಅದ್ರೊಳಗೆ ಪಿತ್ತದ ಇನ್ವಾಲ್ವ್ಮೆಂಟ್ ಬಹಳ ಇತ್ತು ಅಂತಂದ್ರೆ ಅದಕ್ಕೆ ಸೂರ್ಯಾವರ್ತಿ ಅಂತಾನು ಕೂಡ ಕರಿತೀವಿ. ಬಹಳ ಟೆಕ್ಸ್ಟ್ ಒಳಗೆ ಕ್ಲಿಯರ್ ಆಗಿ ಹೇಳ್ಯಾರಿ. ಏನಂದ್ರ ಅರ್ಧಂತು ಶಿರಸೋ ಯಸ್ಯ ವೇದನಾ ಭೇದವತ್ ಭವೇತ್ ಸ ಅರ್ಧಾವಭೇದಕ ಪ್ರೋಕ್ತೋ ವಾತ ಕಫ ಸಮುದ್ಭವ ಅಂತ ಹೇಳಿ. ಇಲ್ಲಿ ಏನಾಗ್ತದ, ದೋಷಗಳು ವಾತ ಮತ್ತು ಕಫ ದೋಷದ ಒಂದು ವಿಶೇಷಣ ಆಗಿ ನಮ್ಮ ತಲಿದು ಅರ್ಧ ಭಾಗದೊಳಗ ಭೇದವತ್ ಅಂತಂದ್ರ ಹೊಡೆದಂಗ ಆಗ್ತದ. ಲಿಟ್ರಲಿ ಥ್ರಾಬಿಂಗ್ ಪೇನ್ ಏನ್ ಬರ್ತದಲ್ಲ ಇದಕ್ ಅರ್ಧಾವಭೇದಕ ಅಂತ ಹೇಳ್ಕೊಂಡು ಕ್ಲಾಸಿಕ್ಸ್ ಒಳಗ ಕರೀತಾರೆ. ಯಾವಾಗ ಇದ್ರೊಳಗ ಇಂಥ ತಲೆನೋವು ಸೂರ್ಯನ್ ಬಿಸಿಲಿಗೆ ಹೋದಾಗ ಹೆಚ್ಚಿಗೆ ಆಯ್ತು, ಅಗ್ರಿವೇಟ್ ಆಯ್ತು ಅಂತಂದ್ರ ಆವಾಗ ಪಿತ್ತದ ಇನ್ವಾಲ್ವ್ಮೆಂಟ್ ಹೆಚ್ಚಿಗೆ ಇತ್ತು ಅಂತಂದ್ರೆ ಇದಕ್ಕ ಸೂರ್ಯಾವರ್ತ ಅಂತ ಹೇಳ್ತಾರೆ. ಓಕೆ, ಈ ಅರ್ಧಾವಭೇದಕ ಅಥವಾ ಮೈಗ್ರೇನ್ ಅನ್ನೋದು ಆಲ್ ಆಫ್ ಅ ಸಡನ್ಲಿ ಬಂದ್ಬಿಡ್ತದೆ ನಮಗ. ಈಗ 1 ಗಂಟೆ ಹಿಂದ ಆರಾಮಿದ್ದೆ ನಾನು, ಈಗ ಬಂದ್ಬಿಡ್ತು, ಹಿಂಗ ಆಗ್ತದೇನೋ? ಇಲ್ಲ, ಹಿಂಗ ಆಗುದಿಲ್ರಿ. ಇದು ತನ್ನದೇ ಆದಂತ ಒಂದು ಟೈಮ್ ಪೀರಿಯಡ್ ಇರ್ತದೆ. ಇದು 4 ಫೇಸ್ ಒಳಗ ಮನುಷ್ಯನನ್ನ ಕಾಡ್ತದೆ. ಇದು ಫಸ್ಟ್ ಫೇಸ್ ಒಳಗ ಹೆಂಗ್ ಬರ್ತದ ಅಂತಂದ್ರ ಇದು ಒಂದ್ ರೀತಿ ಬೀಗ್ರಿತಂಗ್ರಿ. ಗೊತ್ತಲ್ಲ ನಿಮಗ್ ಬೀಗ್ರ ಅಂದ್ರ ಕೋ ಪ್ಯಾರೆಂಟ್ ಇನ್ ಲಾಸ್ ಅಂತ ಹೇಳ್ತೀವಲ್ಲ, ಅವ್ರು ಬರ್ಬೇಕಾದ್ರನ ಒಂದು ಮನಿ ಒಳಗ್ ವಾತಾವರಣ ಚೇಂಜ್ ಇರ್ತದ ನೋಡ್ರಿ. ಬರ್ತಾರ ಅಂತ ಒಂದು ವಾತಾವರಣ ಬದ್ಲಿ ಆಗ್ತದಲ್ಲ, ಹಂಗ ಇದು ಎಂಟರ್ ಆಗ್ಬೇಕಾದ್ರೆ, ಈ ಮೈಗ್ರೇನ್ ಬರ್ಬೇಕಾದ್ರೆ ಫಸ್ಟ್ ಫೇಸ್ ನ್ಯಾಗ ಮನುಷ್ಯ ಎಂಟರ್ ಆಗ್ತಾನ. ಅದಕ್ ನಾವೇನ್ ಹೇಳ್ತೀವಿ, ಪ್ರೋಡ್ರೋಮ್ ಅಂತ ಹೇಳ್ತೀವಿ ಅಥವಾ ಪ್ರೀ ಮಾನಿಟರಿ ಫೇಸ್ ಅಂತ ಹೇಳ್ತೇವೆ. ಈ ಟೈಮ್ ಒಳಗೆ ಏನೇನ್ ಆಗ್ತಾವಂದ್ರ ಫಸ್ಟ್ ಮನುಷ್ಯ ಇದು ಹೆಚ್ಚು ಕಡಿಮೆ 2 ದಿವಸ ಮುಂಚೆನೆ ಶುರು ಆಗ್ತದ್ರಿ. ಬಟ್ ನೋಟಿಸ್ ಮಾಡೋದಿಲ್ಲ ಜನರು. ಏನೇನ್ ಆಗ್ತಾವ ಗೊತ್ತಾ, ಆ ಟೈಮ್ ಒಳಗಡೆ ಮೂಡ್ ಸ್ವಿಂಗ್ಸ್ ಆಗ್ತಾವು, ನೆಕ್ ಸ್ಟಿಫ್ನೆಸ್, ಒಂಥರ ಕುತ್ತಿಗೆ ಯಾಕೋ ಭಯಂಕರ ಬಿಗದಂಗ ಆಗ್ಲಿಕ್ಕತ್ತದ, ಸೆಳೆತ ಬರ್ತದ, ಮೈಕೈ ಎಲ್ಲ ಭಾರ ಅನ್ಸ್ಲಿಕ್ ಶುರು ಆಗ್ತಾವು, ತಲಿ ಭಾರ ಅನ್ಸ್ಲಿಕ್ ಶುರು ಆಗ್ತದ. ಆಮೇಲೆ ಒಂಥರ ಜಾಡ್ಯತ, ಲೆಥಾರ್ಜಸಿಕ್, ಪದೇ ಮಲಗ್ಬೇಕ ಅನಿಸ್ತಿರ್ತದ, ಪದೇ ನಮಗ್ ಒಂಥರ ಆಕಳಿಕೆ ಬರ್ತಿರ್ತಾವು. ಏನ್ ಬೇಕು ಬರೀ ಹಸಿವು ಏನಾದ್ರೂ ತಿನ್ಬೇಕನ್ನೋ ಕ್ರೇವಿಂಗ್ಸ್ ಬರ್ತಿರ್ತದ. ಅದ್ರೊಳಗುನು ಕೂಡ ಹೆಲ್ದಿ ಫುಡ್ ಅಲ್ಲ, ಸ್ವೀಟ್ಸು ಅಥವಾ ಜಂಕ್ ಫುಡ್ಸು, ಬೇಕರಿ ಐಟಮ್ಸ್ ಇಂತಾವು ಯಾವು ಪಟಕ್ ಅಂತ ಡೋಪಮೈನ್ ರಿಲೀಸ್ ಮಾಡುವಂತ ಇರ್ತಾವಲ್ರಿ. ಅಂದ್ರ ಇವೆಲ್ಲ ಪ್ಯಾಕ್ಡ್ ಫುಡ್ಸ್ ಇಂಥವೆಲ್ಲ ತಿನ್ಬೇಕು ಅನಿಸ್ತಿರ್ತದ. ಅದ್ರ ಜೊತೆಗೆ ಒಂಥರ ಏನು ಅಂದ್ರ ಮಳಮಳಸೋದಂತೀವಿ, ಮನಸ್ಸಿನೊಳಗೆ ಸಮಾಧಾನ ಇರುವುದಿಲ್ಲ, ಕಸಿ ಬಿಸಿ ಇರ್ತದ. ಇವೆಲ್ಲವೂ ಏನಾಗ್ತಾವಂದ್ರ ಒಂದು 24 ಅವರ್ಸ್ ಮುಂಚೆನೆ, 24 ಅಲ್ಲ 2 ಡೇಸ್ ಮುಂಚೆನೆ ಶುರು ಆಗ್ತಾವು. ಬಟ್ ಅನ್ಫಾರ್ಚುನೇಟ್ಲಿ ನಾವ್ ಈ ಟೈಮ್ ಒಳಗ ನೋಟಿಸ್ ಮಾಡಿ ಟ್ಯಾಕಲ್ ಮಾಡಿದ್ವಿ ಅಂದ್ರ ಮೈಗ್ರೇನ್ ಎಂಟರ್ ಆಗೋದು ತಪ್ಪಿಸ್ಬೋದು. ಬಟ್ ನಾವ್ ಲಕ್ಷ ಕೊಡುದಿಲ್ಲ, ನಾವ್ ಗಮನನ ಕೊಡುದಿಲ್ಲ, ನಾವ್ ನಮ್ ಕೆಲಸದೊಳಗ ಬ್ಯುಸಿ ಇರ್ತೇವಿ. ಹೌದಾ? ಅವ ನೆಕ್ಸ್ಟ್ ಬರ್ತದ ಇನ್ನೇನ್ ಮೈಗ್ರೇನ್ ಅಟ್ಯಾಕ್ ಆಗ್ತದಂದ್ರ ಅದಕ್ಕಿಂತ 1 ಗಂಟೆ ಮುಂಚೆ ಆರಾ ಅನ್ನುವಂಥದ್ದೊಂದು ಸೆಕೆಂಡ್ ಫೇಸ್ ಒಳಗ ಮನುಷ್ಯ ಎಂಟರ್ ಆಗ್ತಾರೆ. ಓಕೆ, ಆರಾ ಅಂದ್ರೆ ಏನ್ರಿ, ಯಾವಾಗ ಅದ್ರೊಳಗ ಈ ಮೊದಲೇ ಫೇಸ್ ಒಳಗ ಏನಿತ್ತು ವಾತ ಕಫ ಇನ್ವಾಲ್ವ್ಮೆಂಟ್ ಇತ್ತು, ಈಗ ಆರಾ ಅನ್ನುವಂಥದ್ದು ಬಂತು ಅಂತಂದ್ರ ಪಿತ್ತದ ಇನ್ವಾಲ್ವ್ಮೆಂಟ್ ಕೂಡ ಬರ್ತದ. ಅವಾಗ ವಿಜುವಲ್ ಡಿಸ್ಟರ್ಬೆನ್ಸ್ ಆಗಕ್ ಶುರು ಆಗ್ತಾವು. 1 ಗಂಟೆ ಮುಂಚೆನೆ ಒಂಥರ ಕಣ್ಣು ಮುಂದ್ ಬೇರೆ ಏನೇನೋ ಜಿಗ್ಸಾಕ್ಸ್ ಕಣ್ಣಂಗ್ ಆಗೋದು, ಡಾಟ್ಸ್ ಕಣ್ಣಂಗ್ ಆಗೋದು, ಏನೇನೋ ಕಲರ್ ಕಣ್ಣಂಗ್ ಆಗೋದು. ಆಮೇಲೆ ಒಂಥರ ನಡಿಬೇಕಾದ್ರೆ ಇಂಬ್ಯಾಲೆನ್ಸ್ ಆಗೋದು, ಅಂದ್ರೆ ಓಡಾಡ್ಬೇಕಾದ್ರೆ ನಮಗ್ ಬ್ಯಾಲೆನ್ಸ್ ತಪ್ಪದಂಗ ಆಗೋದು, ಮಾತಾಡ್ಲಿಕ್ಕೆ ಕ್ಲಾರಿಟಿ ಇರ್ಲಾರ್ದಂಗ ಆಗೋದು, ಡಿಸಿಷನ್ ತಗೊಳಿಕ್ ಆಗಂಗಿಲ್ಲ, ಕಾನ್ಸಂಟ್ರೇಷನ್ ಮಾಡ್ಲಿಕ್ ಆಗಂಗಿಲ್ಲ, ಸಿಟ್ಟು ಬಂದಂಗ ಆಗೋದು, ಕಣ್ಣು ಉರ್ದಂಗ ಆಗ್ಲಿಕ್ಕೆ ಶುರು ಆಗ್ತಾವು, ಕಿವಿ ಒಳಗಿಂದ ಉಗಿ ಬಂದಂಗ ಆಗ್ಲಿಕ್ಕೆ ಶುರು ಆಗ್ತದೆ. ಸಮ್ಟೈಮ್ಸ್ ನಾಲಿಗೆ ಮೇಲೆ ಒಂದೊಂದ್ ರೀತಿ ಉರ್ದಂಗ ಆಗ್ಲಿಕ್ಕೆ ಶುರು ಆಗ್ತದ, ಜುಳು ನೀರ್ ಬಂದಂಗ ಶುರು ಆಗ್ತಾವು. ಇವೆಲ್ಲ ಏನಾಗ್ತಾವ ಅಂದ್ರ 1 ಗಂಟೆ ಮುಂಚೆ ಶುರು ಆಗ್ತಾವು ಮೈಗ್ರೇನ್ ಅಟ್ಯಾಕ್ ಆಗ್ಲಿಕ್ಕೆ. ಅದಕ್ ನಾವು ಆರಾ ಫೇಸ್ ಅಂತ ಹೇಳ್ತೀವಿ. ಆಮೇಲೆ 1 ಗಂಟೆ ಆದ್ಮೇಲೆ ಬರ್ತದ ನೋಡ್ರಿ ಅಟ್ಯಾಕ್ ಫೇಸ್, ದಟ್ ಈಸ್ 3rd ಫೇಸ್. ಅವಾಗ ಆಕ್ಚುಲಿ ಥ್ರಾಬಿಂಗ್ ಪೇನ್ ಸ್ಟಾರ್ಟ್ ಆಗ್ತದೆ. ಅವಾಗ ಅನುಭವಿಸೋ ನೋವನ್ನ ಆ ಪೇಷಂಟ್ಸ್ ಬಹಳ ಚಂದ ಎಕ್ಸ್ಪ್ಲೇನ್ ಮಾಡ್ತಾರ. ಲಿಟ್ರಲಿ ಭೇದವತ್ ನೋಡ್ರಿ, ಹಿಂದ ಟೆಕ್ಸ್ಟ್ ಒಳಗೆ ಎಷ್ಟು ನೀಟಾಗಿ ಹೇಳ್ಯಾರಂದ್ರೆ ಭೇದನವತ್ ಅಂದ್ರೆ ತಗೊಂಡ್ ಯಾರೋ ನಿಮ್ ತಲೆಯನ್ನ ಕೊಡಲಿ ತಗೊಂಡ್ ಕಡಿಲಿಕತ್ತಾರ ಅನ್ನಿಸೋ ಅಷ್ಟು ಒಂದು 1 ಸೈಡ್ ಇರ್ಬೋದು ಅಥವಾ 2 ಕಡೆ ಇರ್ಬೋದು, ಯೂನಿಲ್ಯಾಟ್ರಲ್ ಬೈಲ್ಯಾಟ್ರಲ್ 2 ಕಡೆ ಇರ್ಬೋದು, ಅಷ್ಟು ಥ್ರಾಬಿಂಗ್ ಪೇನ್ ಶುರು ಆಗ್ತದ. ಆಮೇಲೆ ವಿಜುವಲ್ ಡಿಸ್ಟರ್ಬೆನ್ಸ್ ಸ್ಟಾರ್ಟ್ ಆಗ್ತಾವು. ಫೋಟೋಫೋಬಿಯಾ ಅಂತ ಹೇಳ್ತೀವಿ, ಅಂದ್ರೆ ಒಟ್ಟು ನಮ್ಮ ಲೈಟ್ ನೋಡ್ಲಿಕ್ಕೆ ಆಗೋದಿಲ್ಲ,
ಬಿಸಿಲು ಬೆಳಕು ಆಗಂಗಿಲ್ಲ, ಕತ್ತಲ್ ಕೋಣೆ ಒಳಗ್ ಕೂಡ್ಬೇಕ್ ಅನಸ್ತದ, ಯಾರ್ ಮಾತಾಡಿದ್ರು ಸಹಿಸ್ಕೊಳಿಕ್ ಆಗುದಿಲ್ಲ, ದಟ್ಸ್ ಕಾಲ್ಡ್ ಫೋನೋಫೋಬಿಯಾ ಅಂತ ಹೇಳ್ತೀವಿ. ಸುಮ್ನೆ ಕೂಡ್ಬೇಕ್ ಅನಸ್ತದ. ಆಮೇಲೆ ಆಸ್ಮೋಫೋಬಿಯಾ ಅಂತ ಹೇಳ್ತೀವಿ, ಏನ್ ಸ್ಮೆಲ್ ಬಂದ್ರು ತಡ್ಕೊಳಿಕ್ ಆಗಂಗಿಲ್ಲ, ತಲ್ಲು ವಿಪರೀತ ತಲಿ ಸಿಡಿತಿರ್ತದ, ಆಮೇಲೆ ಹೊಟ್ಟಿ ಒಳಗ ನೋವು ಬರ್ತದ, ತಳಮಳ ಅನಸ್ತಿರ್ತದ, ವಾಮಿಟಿಂಗ್ ಸೆನ್ಸೇಷನ್ ಬರ್ತದ, ಒಂದೊಂದ್ಸಲ ವಾಮಿಟ ಆಗ್ಬಿಡ್ತದ, ಇಲ್ಲಾಂದ್ರೆ ಲೂಸ್ ಮೋಷನ್ ಆಗ್ಬಿಡ್ತದ. ನೋಡ್ರಿ ಇದೇನ್ ಸಿಂಪಲ್ ಫೇಸ್ ಇದು. ಒಬ್ಬ ಮನುಷ್ಯ ಈ ಸಿಂಪ್ಟಮ್ಸ್ ಅನ್ನ ಹೊತ್ಕೊಂಡು ಕನಿಷ್ಠ ಒಂದು 2 ತಾಸು 5 ತಾಸಿಂದ ಹಿಡ್ಕೊಂಡು 75 hours ತನಾನು 2-3 ದಿವಸದ ಕೊಟ್ಲನು ಇದು ಕಂಟಿನ್ಯೂ ಆಗ್ತದ ಅಂತ ಟೆಕ್ಸ್ಟ್ ಹೇಳ್ತಾವ್. ಇದು ವೇರಿ ಆಗ್ತದ್ರಿ, ಮನುಷ್ಯರಿಂದ ಮನುಷ್ಯರಿಗೆ ವೇರಿ ಆಗ್ತದ, ಇಲ್ಲಂತಲ್ಲ. ಕೆಲವು ಜನ ಒಂದ್ ದಿವ್ಸ ಸಫರ್ ಆಗಿ ಹೊರಗ್ ಬಂದ್ಬಿಡ್ತಾರೆ, ಇನ್ ಕೆಲವು ಜನ 3 ದಿನ ಆದ್ರೂ ಕೂಡ ಅದ್ರೊಳಗ ಒದ್ದಾಡ್ತಿರ್ತಾರೆ. ಹೌದಾ? ಇಷ್ಟೆಲ್ಲ ಆದ್ಮೇಲೆ ಏನೋ ಮೆಡಿಕೇಶನ್ಸ್ ತಗೊಂಡು ಏನೋ ಮಾಡ್ಕೊಂಡು ಆಮೇಲೆ ಬಾಡಿ ಏನ್ ಮಾಡ್ತಿರ್ತದ, ಒಳಗಿರುವಂತ ಎಂಡೋಟಾಕ್ಸಿನ್ಸ್ ಅನ್ನ ಒಂದು ವಾಮಿಟಿಂಗ್ ಮುಖಾಂತರ ಇಲ್ಲ ಅಂದ್ರ ಲೂಸ್ ಮೋಷನ್ ಮುಖಾಂತರ ಹೊರಗ್ ಹಾಕಬೇಕು. ಅವಾಗ ಏನಾಗ್ತದ, ಮನುಷ್ಯ ಸ್ವಲ್ಪ ರಿಲೀಫ್ ಅನಿಸ್ತದ. ಸೊ ಹಂಗ್ ರಿಲೀಫ್ ಆದ್ಮೇಲೆ ಅವನ್ ಲಾಸ್ಟ್ ಫೇಸ್ ಎಂಟರ್ ಆಗ್ತಾನ. ದಟ್ ಈಸ್ ಕಾಲ್ಡ್ 4th phase. ಅದಕ್ಕೆ ನಾವು ಮೈಗ್ರೇನ್ ಹ್ಯಾಂಗ್ ಓವರ್ ಅಂತ ಹೇಳ್ತೇವಿ. ಇದ್ ಹೆಂಗಿರ್ತದ ಗೊತ್ತೇನ್ರಿ, ಒಂದು ದೊಡ್ಡ ಯುದ್ಧಕ್ ಹೋಗಿ ಯುದ್ಧ ಮಾಡಿ ಸೋತ್ ಬಂದಂಗ ಇರ್ತಾನ ಮನುಷ್ಯನ ಪರಿಸ್ಥಿತಿ. ಗೆದ್ದು ಬಂದಂಗಲ್ಲ, ಹುರುಪಿರಂಗಿಲ್ಲ. ಯುದ್ಧದೊಳಗ ಸೋತ್ ಬಂದಾಗ ಏನಾಗಿರ್ತದ್ರಿ, ವಿಪರೀತ ಟಯರ್ಡ್ ಇರ್ತದ, ಬ್ರೈನ್ ಫಾಗ್, ಕನ್ಫ್ಯೂಷನ್ ಆಗಿರ್ತಾರ, ಭಾರಿ ಸುಸ್ತಾಗ್ಬಿಟ್ಟಿರ್ತಾನ ಮನುಷ್ಯ, ಯಾವ್ದ್ರೊಳಗೂ ಉತ್ಸಾಹ ಇರಂಗಿಲ್ಲ, ನಿರಾಸಕ್ತಿ, ನಿರುತ್ಸಾಹ, ಭಯಂಕರ ವೀಕ್ನೆಸ್ ಕಾಡ್ತಿರ್ತದ. ಈ ಹ್ಯಾಂಗ್ ಓವರ್ ಒಳಗ ಮತ್ತೊಂದ್ 2 ದಿವಸ ಕಳಿತಾನ. ಒಬ್ಬ ಮನುಷ್ಯ ಏನಾದ್ರೂ ಮೈಗ್ರೇನ್ ಅಟ್ಯಾಕ್ ಆಗ್ತಿತ್ತು ಅಂದ್ರೆ ಅಥವಾ ಸಫರ್ ಆಗ್ತಿದ್ದ ಅಂದ್ರ ಈ phase 1 ಇಂದ phase 4 ವರೆಗೂ ಬರ್ಲಿಕ್ಕೆ ಹೆಚ್ಚು ಕಡಿಮೆ 1 ವಾರನ ಹಾಳಾಗ್ತಿದ್ರ ಇಮ್ಯಾಜಿನ್ ಮಾಡ್ಕೊಡ್ರಿ. ತಿಂಗಳಿಗೆ ಒಂದ್ಸರನೋ 2 ತಿಂಗಳಿಗೆ ಒಂದ್ಸರನೋ ಒಬ್ಬ ಮನುಷ್ಯನಿಗೆ ಮೈಗ್ರೇನ್ ಅಟ್ಯಾಕ್ ಆಗ್ತಿತ್ತು ಅಂದ್ರೆ ಹಿಂಗ್ 1 ವಾರ ಹಾಳಾಯ್ತು ಅಂತಂದ್ರ ನಿಮ್ ಲೈಫ್ ಕ್ವಾಲಿಟಿ ಏನಾಗ್ತದ? ಹೌದಲ್ರಿ? ಇದ್ರ ಬಗ್ಗೆ ನಾವು ಕರೆಕ್ಟ್ ಆಗಿ ಸ್ಟಡಿ ಮಾಡ್ಕೋಬೇಕು. ಮೇನ್ ಇದು ಲೈಫ್ ಸ್ಟೈಲ್ ಡಿಸಾರ್ಡರ್ ಆಗಿರೋದ್ರಿಂದ, ಇದು ಒಳಗ ಉತ್ಪತ್ತಿ ಆಗೋದ್ರಿಂದ ರೂಟ್ ಕಾಸ್ ಟ್ರೀಟ್ಮೆಂಟ್ ಮೇಲೆ ಹೆಚ್ಚಿಗೆ ಫೋಕಸ್ ಮಾಡ್ಬೇಕು. ಅದೆಲ್ಲಾ ಬಿಟ್ಟು ಮೈಗ್ರೇನ್ ಐತಿ ಒಂದ್ ಔಷಧಿ ಹೇಳ್ರಿ, ಮೈಗ್ರೇನ್ ಐತಿ ಒಂದ್ ಗುಳಿಗಿ ಹೇಳ್ರಿ, ಒಂದ್ ಇಂಜೆಕ್ಷನ್ ಮಾಡಿಸ್ಕೊತೀನಿ ಅಂತಂದ್ರೆ ನೀವು ಇಲಿನ ಒಳಗಿಟ್ಟು ಮ್ಯಾಲ್ ಪ್ಲಾಸ್ಟರ್ ಮಾಡ್ದಂಗ ಆಗ್ತದ. ಹೆಗ್ಗಣ ಒಳಗಿಟ್ಟು ಗಾಡಿ ಪ್ಲಾಸ್ಟರ್ ಮಾಡಿದ್ರೆ ನಿಮ್ ಗಾಡಿ ಗಟ್ಟಿ ಉಳಿಯುವುದಿಲ್ಲ, ಬಿಲ್ಡಿಂಗ್ ಡ್ಯಾಮೇಜ್ ಆಗ್ತದ. ಫಸ್ಟ್ ನೀವು ಹೆಗ್ಗಣ ತೆಗಿಬೇಕಾಗ್ತದ. ಅದಕ್ಕ ನಾವ್ ಹೇಳೋದು, ಫಸ್ಟ್ ಕಾರಣಗಳನ್ನ ಸರಿಯಾಗಿ ತಿಳ್ಕೊಡ್ರಿ. ಕಾರಣ ಸರಿಯಾಗಿ ನೀವು ತಿಳ್ಕೊಂಡ್ರಿ ಅಂತಂದ್ರ ಕೆಲವು ಕಾರಣಗಳನ್ನ ನಿಧಾನ ಪರಿವರ್ತನೆ ಮಾಡ್ಬೋದು, ಅಂದ್ರ ಆಗ್ಲಾರ್ದಂಗ್ ನೋಡ್ಕೋಬಹುದು. ಇನ್ನು ಕೆಲವು ಕಾರಣಗಳನ್ನ ಸರಿಯಾದ ಚಿಕಿತ್ಸೆ ತಗೊಂಡು ಆರಾಮ್ ಮಾಡ್ಕೋಬಹುದು, ರೂಟ್ ಕಾಸ್ ಟ್ರೀಟ್ಮೆಂಟ್ ತಗೋಬಹುದು. ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಳ್ಳೋದ್ರಿಂದ ಈ ಮೈಗ್ರೇನ್ ಅನ್ನ ಆರಾಮಾಗಿ ಕ್ಯೂರ್ ಮಾಡ್ಬೋದ್ರಿ. ಯಾಕೆ ಮಾಡ್ಲಿಕ್ಕೆ ಆಗಂಗಿಲ್ಲ? ನಮ್ಮಲ್ಲಿ ಎಷ್ಟೋ ಪೇಷಂಟ್ಸ್ ನಾವು ಸುಮಾರು 20 years ಇಂದ ಒಳ್ಳೆ ರೀತಿಯಲ್ಲಿ ಟ್ರೀಟ್ಮೆಂಟ್ ಕೊಟ್ಟು ಮೈಗ್ರೇನ್ ಅನ್ನ ಸಂಪೂರ್ಣವಾಗಿ ಆರಾಮ್ ಮಾಡೇವಿ. ಹಾಸ್ಪಿಟಲ್ ಒಳಗೆ ಹೆಂಗ್ ಟ್ರೀಟ್ಮೆಂಟ್ ಅನ್ನ ಮಾಡ್ತೀವಿ, ಅದ್ರ ಜೊತೆಗೆ ಮನೆಯೊಳಗ್ ನೀವ್ ಏನೇನ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಈ ವಿಡಿಯೋ ಒಳಗ್ ನಾ ಡೀಟೇಲ್ ಆಗಿ ಹೇಳ್ತೀನಿ. ಕೊನೆಯವರೆಗೂ ವಿಡಿಯೋನ ತಪ್ಪಲಾರ್ದಂಗ ಸ್ಕಿಪ್ ಮಾಡ್ಲಾರ್ದಂಗ ನೋಡ್ರಿ. ನಂಬರ್ 1 ಫಸ್ಟ್ ಕಾರಣ ಏನಪ್ಪಾ ಅಂತಂದ್ರೆ, ಈ ಮೈಗ್ರೇನ್ ಬರ್ಲಿಕ್ಕೆ ಕಾರಣ ಏನು ಅಂದ್ರೆ ವೆರಿ ಸ್ಟ್ರಾಂಗ್ ಫ್ಯಾಕ್ಟರ್ ಇರೋದು ಜೆನೆಟಿಕ್ ಪ್ರಿಡಿಸ್ಪೋಸಿಷನ್ ಅಂತ ಹೇಳ್ತೇವೆ. ಬೈ ಚಾನ್ಸ್ ಜೆನೆಟಿಕ್ ಫ್ಯಾಕ್ಟರ್ ಏನಾದ್ರು ಇದ್ರೆ, ನಿಮ್ಮ ಅಜ್ಜ ಅಪ್ಪ ಅಮ್ಮ ಯಾರಿಗೂ ಇತ್ತು, ನಿಮ್ಮ ಫ್ಯಾಮಿಲಿ ಬ್ಲಡ್ ರಿಲೇಷನ್ ಒಳಗೆ ಯಾರ್ಯಾರು ಇತ್ತು ಅಂತಂದ್ರೆ ಇದು ಅದ್ಭುತವಾಗಿ ನಮ್ಮ ಪಿತ್ರಾರ್ಜಿತ ಮಾತ್ರಾರ್ಜಿತ ಆಸ್ತಿ ಬಂದಾಗ ಬಂದ್ಬಿಟ್ಟಿರ್ತದ್ರಿ. ಓಕೆ, ಇದು ವೆರಿ ವೆರಿ ಸ್ಟ್ರಾಂಗೆಸ್ಟ್ ಫ್ಯಾಕ್ಟರ್ ಇರ್ತದೆ. ಇದು ಇಟ್ ಇಸ್ ಲಿಟಲ್ ಡಿಫಿಕಲ್ಟ್ ಟು ಹ್ಯಾಂಡಲ್. ಇದನ್ನ ಅವಾಯ್ಡ್ ಮಾಡ್ಲಿಕ್ಕೆ ಬರಂಗಿಲ್ಲ, ಯಾಕಂದ್ರೆ ಜೆನೆಟಿಕ್ ಫ್ಯಾಕ್ಟರ್ ಇರೋದ್ರಿಂದ ಬಂದ್ಬಿಟ್ಟಿರ್ತದೆ. ಬಟ್ ಹೆಂಗ್ ಮ್ಯಾನೇಜ್ಮೆಂಟ್ ಮಾಡ್ಕೋಬೇಕು ಅನ್ನೋದ ಜಾಣತನ, ಇದನ್ನ ಸರಿಯಾಗಿ ಮ್ಯಾನೇಜ್ಮೆಂಟ್ ಮಾಡ್ಕೋಬೇಕಾಗ್ತದೆ. ಇನ್ನು ಸೆಕೆಂಡ್ ಪಾಯಿಂಟ್ ಏನು ಕಾರಣಗಳನ್ನ ಹೇಳಕತ್ತೀನಿ ಇಲ್ಲಿ, ಕಾರಣಗಳ ಜೊತೆಗೇನೆ ನಿಮ್ಗೆ ಇಲ್ಲಿ ರೆಮಿಡೀಸ್ನು ಹೇಳ್ತಿರ್ತೀನಿ. ಅದಕ್ಕೋಸ್ಕರ ವಿಡಿಯೋ ಲಾಂಗ್ ಆಗ್ಬೋದು, ಅತಿ ಲಾಂಗ್ ಆದ್ರೂ ಮೈಗ್ರೇನ್ ಪೇಷಂಟ್ಸ್ ನೋಡಂಗಿಲ್ಲ, ಯಾಕಂದ್ರೆ ಅವ್ರಿಗೆ ನೋಡ್ಲಿಕ್ಕೆ ಪೇಷನ್ಸ್ ಇರುವುದಿಲ್ಲ. ಸಿಟ್ ಬಂದ್ಬಿಡ್ತದ, ಸಿಟ್ ಬಂತಂದ್ರೆ ಮೈಗ್ರೇನ್ ಬಂದ್ಬಿಡ್ತದ. ಅದಕ್ಕೋಸ್ಕರ ಮೇ ಬಿ ಪಾರ್ಟ್ 1 ಪಾರ್ಟ್ 2 ಒಳಗ ಇದ ವಿಡಿಯೋನ ಕಟ್ ಮಾಡಿ ಕೂಡ ಹಾಕ್ತೇನೆ. 2 ವಿಡಿಯೋಸ್ನ ಕರೆಕ್ಟ್ ಆಗಿ ನೋಡ್ರಿ, ನಿಮ್ಗೆ ಹೆಲ್ಪ್ ಆಗ್ತದ. ಓಕೆ, ಸೆಕೆಂಡ್ ರೀಸನ್ ಏನಿರ್ತದ ಅಂತಂದ್ರ ನಮ್ಮಲ್ಲಿ ಒಂದು ಟ್ರೈಜೆಮಿನಲ್ ನರ್ವ್ ಪಾತ್ವೆ ಏನಿರ್ತದಲ್ಲ ಅದು ಆಕ್ಟಿವೇಶನ್ ಆಗ್ತದೆ. ಇದಕ್ಕ ನ್ಯೂರೋಜೆನೆಟಿಕ್ ಇನ್ಫ್ಲಮೇಟರಿ ಪ್ರೊಸೆಸ್ ಅಂತಾನು ಹೇಳ್ತಾರ. ಏನ್ ಆಗ್ತದ ಇಲ್ಲಿ ಅಂತಂದ್ರೆ, ಆ ಟ್ರೈಜೆಮಿನಲ್ ನರ್ವ್ ಅಂತ ಏನಿರ್ತದಲ್ಲ ಅದರ ಎಂಡಿಂಗ್ಸ್ ನಮ್ಮ ಬ್ರೈನಿನ ಸುತ್ತಮುತ್ತಲು ಇರುವಂತಹ ಬ್ಲಡ್ ವೆಸಲ್ಸ್ ಗೆ ಕೆಲವೊಂದು ಇನ್ಫ್ಲಮೇಟರಿ ಕೆಮಿಕಲ್ಸ್ ಅನ್ನ ರಿಲೀಸ್ ಮಾಡ್ತಾವು. ನ್ಯೂರೋಪೆಪ್ಟೈಡ್ಸ್, ನ್ಯೂರೋಕೈನಿನ್ ಎ ಎನ್ನುವಂತ ಕೆಲವೊಂದು ಇನ್ಫ್ಲಮೇಟರಿ ಕೆಮಿಕಲ್ಸ್ ಅನ್ನ ರಿಲೀಸ್ ಮಾಡೋದ್ರಿಂದ ನಮಗಲ್ಲಿ ಸಿಕ್ಕಾಪಟ್ಟೆ ಆದಂತ ಪೇನ್ ಶುರುವಾಗ್ತದ. ನೀವು ಕೇಳ್ಬೋದು, ಆ ಟ್ರೈಜೆಮಿನಲ್ ನರ್ವ್ ಅದಕ್ಕೇನಾಗಿದ್ರೆ ಹಂಗ್ಯಾಕ್ ಮಾಡ್ತದ ಅಂತಂದ್ರೆ, ನಾವ ಅದು ಮಾಡುವಂಗ ಮಾಡ್ಕೋತೀವಿ. ಏನೇನ್ ಮಾಡ್ಕೊಂತೀವಿ ಅಂದ್ರೆ ವಿಪರೀತವಾದಂತ ಸ್ಟ್ರೆಸ್ ತಗೋತೀವಿ.
ಹೌದಾ? ಇದನ್ನ ಹೇಳಿ ನಾನು ಹಿಂದಿನ ವಿಡಿಯೋ ಒಳಗೂ ಕೂಡ ಹೇಳೀನಿ, ಬ್ರೈನ್ ಫಾಗ್ ಒಳಗೂ ಇದ್ರ ಬಗ್ಗೆ ಡಿಟೇಲ್ ಆಗಿ ಡಿಸ್ಕಸ್ ಮಾಡೀನಿ. ವಿಪರೀತ ಸ್ಟ್ರೆಸ್ ತಗೊಳ್ಳೋದ್ರಿಂದ, ಕಂಟಿನ್ಯೂಸ್ ಆಗಿ ನಾವು ಸ್ಟ್ರೆಸ್ ಸ್ಟೇಟ್ ಒಳಗ ಇರೋದ್ರಿಂದ ನಮ್ಮ ದೇಹದೊಳಗ ಕಾರ್ಟಿಸೋಲ್ ಹೈ ಆಗ್ತದೆ. ಈ ಹೈ ಆದಂತಹ ಕಾರ್ಟಿಸೋಲ್ ಏನ್ ಮಾಡ್ತದ ಗೊತ್ತೇನ್ರಿ, ಬಾಡಿ ಒಳಗೆ ಇರುವಂತಹ ಇಲೆಕ್ಟ್ರೋಲೈಟ್ಸ್ ಲೈಕ್ ಮ್ಯಾಗ್ನೇಷಿಯಂ ಅನ್ನ, ಸೋಡಿಯಂ ಅನ್ನ ಹೊರಗೆ ಹಾಕ್ಬಿಡ್ತದ, ಎಕ್ಸ್ಕ್ರಿಯೇಟ್ ಮಾಡ್ಬಿಡ್ತದ. ಬಟ್ ನಮ್ಮ ಮ್ಯಾಗ್ನೇಷಿಯಂ ಆತು, ಸೋಡಿಯಂ ಆತು, ಮ್ಯಾಂಗನೀಸ್ ಆತು, ಪೊಟ್ಯಾಷಿಯಂ ಆತು, ಇವೆಲ್ಲ ನಮ್ಮ ಬ್ರೈನ್ಗೆ ಸಂವಹನ ಕ್ರಿಯೆ ಅಥವಾ ಪ್ರಾಪರ್ ಆಗಿ ನ್ಯೂರೋ ಟ್ರಾನ್ಸ್ಮಿಟರ್ಸ್ ಕೆಲಸ ಮಾಡಬೇಕು ಅಂತಂದ್ರೆ ಸಿಕ್ರಿಷನ್ಗೆ ಇಂಪಾರ್ಟೆಂಟ್ ಕೆಮಿಕಲ್ಸ್ ಇವು ಬೇಕೇ ಬೇಕು. ಇಂಪಾರ್ಟೆಂಟ್ ಮಿನರಲ್ಸ್, ಎಲೆಕ್ಟ್ರೋಲೈಟ್ಸ್ ಬೇಕು. ಅವು ಏನಾದ್ರೂ ಡೆಫಿಶಿಯಂಟ್ ಆಯ್ತು ಅಂತಂದ್ರೆ ನಮ್ಮಲ್ಲೇ ಸರಿಯಾದ ಬ್ಲಡ್ ಸರ್ಕ್ಯುಲೇಷನ್ ಆಗಂಗಿಲ್ಲ, ಆಟೋಮೆಟಿಕಲಿ ನ್ಯೂರೋ ಟ್ರಾನ್ಸ್ಮಿಟರ್ಸ್ ಒಳಗ ಇಂಬ್ಯಾಲೆನ್ಸ್ ಆಗ್ತದ. ಹಿಂಗಾಗಿ ಸ್ಟ್ರೆಸ್ ತಗೊಳ್ಳೋದ್ರಿಂದನೂ ಕೂಡ ನಮಗ ಮೈಗ್ರೇನ್ ಬರ್ತದ. ಓಕೆ, ಇನ್ನು ನೆಕ್ಸ್ಟ್ ಬರುವಂತದ್ದು ಬ್ರೈನ್ ಕೆಮಿಕಲ್ಸ್ ಒಳಗ ಆಗುವಂತ ಇಂಬ್ಯಾಲೆನ್ಸ್. ಏನಪ್ಪಾ ಅಂದ್ರೆ ನ್ಯೂರೋ ಟ್ರಾನ್ಸ್ಮಿಟರ್ಸ್ ಇಂಬ್ಯಾಲೆನ್ಸ್ ಅಂದ್ರೆ ಏನು ಅಂದ್ರೆ ಇಲ್ಲಿ ಬರ್ತದ ನೋಡ್ರಿ. ಥರ್ಡ್ ವೆರಿ ಸ್ಟ್ರಾಂಗ್ ಪಾಯಿಂಟ್ ಅಂದ್ರೆ ಗಟ್ ಹೆಲ್ತ್. ಓಕೆ, ಮೈಗ್ರೇನ್ ಅಂತ ಬಂತು ಅಂದ್ರೆ ಗಟ್ ಹೆಲ್ತ್ ಬಹಳ ಬಹಳ ಇಂಪಾರ್ಟೆಂಟ್. ಇದ್ರ ಬಗ್ಗೆ ನಾ ಹಿಂದಿನ ವಿಡಿಯೋ ಒಳಗುನು ಸಾಕಷ್ಟು ಇನ್ಫಾರ್ಮೇಶನ್ ಕೊಟ್ಟಿನಿ. ದಯವಿಟ್ಟು ಯಾರು ಫಸ್ಟ್ ಟೈಮ್ ನೋಡ್ಲಿಕ್ಕತ್ತಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಿಂದಿನ ವಿಡಿಯೋ ವಿಸಿಟ್ ಮಾಡಿ ಹಿಂದಿನ ವಿಡಿಯೋಸ್ ಎಲ್ಲ ನೋಡ್ರಿ, ನಿಮಗ್ ಗೊತ್ತಾಗ್ತದ ಗಟ್ ಹೆಲ್ತ್ ಎಷ್ಟು ನಿಮ್ದು ಸ್ಟ್ರಾಂಗ್ ಇರ್ತದ, ಎಷ್ಟು ಹೆಲ್ದಿ ಆಗಿರ್ತದ, ಗಟ್ ಮೈಕ್ರೋಬಯೋಮ್ ಎಷ್ಟು ಸ್ಟ್ರಾಂಗ್ ಇರ್ತದ, ಅಷ್ಟು ನಿಮ್ದು ಮೈಂಡ್ ಕ್ಲಿಯರ್ ಇರ್ತದ, ಕ್ಲಾರಿಟಿ ಇರ್ತದ. ಇದಕ್ಕ ಗಟ್ ಬ್ರೈನ್ ಆಕ್ಸೆಸ್ ಅಂತ ಹೇಳ್ತೇವೆ ನಾವು. ಈ ಗಟ್ ಹೆಲ್ತ್ ಅನ್ನ ಹೆಂಗ್ ಸರಿ ಇಟ್ಕೋಬೇಕು ಅನ್ನೋದು ಬಹಳ ಇಂಪಾರ್ಟೆಂಟ್. ಇದಕ್ಕೊಂದು ಎಕ್ಸಾಂಪಲ್ ಹೇಳ್ತೇನೆ. ಈಗ ನಿಮ್ ಮನಿ ಮುಂದೊಂದು ಗಟರ್ ಐತೆ ಅನ್ಕೊಡ್ರಿ, ಅದ್ರೊಳಗೆ ಗಾರ್ಬೇಜ್ ಎಲ್ಲ ತುಂಬೈತಿ, ಅವಾಗ ಕ್ಲೀನಾ ಮಾಡಿಲ್ಲ, ಅಲ್ಲೇ ಬಹಳ ಹೊತ್ತು ಆ ಕಸ ಬಿದ್ದು ಹೊಳಿಲಿಕ್ ಶುರು ಆಯ್ತು ಅಂತಂದ್ರ ನಿಮ್ ಮನಿ ಒಳಗೆಲ್ಲ ಹೊಲಸ್ ವಾಸನೆ ಬರ್ಲಿಕ್ಕೆ ಶುರು ಆಗ್ತದ. ಅದರಿಂದ ಎಲ್ಲರಿಗೂ ತೊಂದರೆ ಆಗ್ತದ, ಹೌದಲ್ರಿ? ಬಟ್ ಅದನ್ನ ಯಾರಾದ್ರೂ ಬಂದು ಕ್ಲೀನ್ ಮಾಡಿ ಫ್ಲಶ್ ಔಟ್ ಮಾಡ್ಬಿಟ್ರು ಅಂತಂದ್ರೆ ನಿಮ್ಮ ಮನೆ ಒಳಗಡೆ ಒಳ್ಳೆ ಸ್ಮೆಲ್ ಬರ್ತದ, ನೀವೆಲ್ಲರೂ ಆರಾಮಾಗ್ತೀರಿ. ದ ಸೇಮ್ ಥಿಂಗ್ ಹ್ಯಾಪನ್ಸ್ ಇನ್ ಬಾಡಿ. ನಮ್ಮ ಗಟ್ ಏರಿಯಾ ಅಥವಾ ಗಟ್ ಮೈಕ್ರೋಬಯೋಮ್ ಒಳಗ ಗುಡ್ ಬ್ಯಾಕ್ಟೀರಿಯಾ ಇಲ್ಲ, ಬ್ಯಾಡ್ ಬ್ಯಾಕ್ಟೀರಿಯಾ ಇತ್ತು ಅಂತಂದ್ರ ಅಲ್ಲಿ ನಮಗ ಡೆಬ್ರಿಸ್ ಅಕ್ಯುಮುಲೇಟ್ ಹಾಕೋತ್ ಹೋಯ್ತು ಅಂದ್ರ ಆಮ, ಎಂಡೋಟಾಕ್ಸಿನ್ಸ್, ಡೆಡ್ ಸೆಲ್ಸ್, ಆಮೇಲೆ ಅವೆಲ್ಲ ಅನ್ನೆಸೆಸರಿ ಎಲ್ಲ ಎಂಡೋಟಾಕ್ಸಿನ್ಸ್ ಅಲ್ಲೇ ಅಕ್ಯುಮುಲೇಟ್ ಆಯ್ತು ಅಂದ್ರ ಅವು ವಾಪಸ್ ರೀಅಬ್ಸಾರ್ಪ್ಷನ್ ಆಗ್ಲಿಕ್ಕೆ ಶುರು ಆಗ್ತಾವು ಬಾಡಿ ಒಳಗಡೆ. ಅವಾಗ ನಮ್ಮ ಅಪಾನವಾತ ಆಕ್ಚುಲಿ ಕೆಳಗ್ ಹರಿಬೇಕು. ಅಪಾನವಾತದ ಫಂಕ್ಷನ್ ಏನಪ್ಪಾ ಅಂದ್ರ ಮಲ, ಮೂತ್ರ, ಗರ್ಭ ನಿಷ್ಕ್ರಮಣೀಯ ಕ್ರಿಯೆ ಅಂದ್ರೆ ಇವನ್ನ ಹೊರಗ್ ಹಾಕುವಂತದ್ದು. ಅದು ಹೊರಗ್ ಹಾಕೋದನ್ನ ಬಿಟ್ಟು ಕಾನ್ಸ್ಟಿಪೇಷನ್ ಆಗ್ಲಿಕ್ಕೆ ಶುರು ಆಗ್ತದೆ. ಆಟೋಮೆಟಿಕ್ಲಿ ಅಪಾನವಾತ ಅಪ್ವರ್ಡ್ ಮೂವ್ಮೆಂಟ್ ಮಾಡ್ಲಿಕ್ಕೆ ಶುರು ಆಗ್ತದೆ. ಅಪ್ವರ್ಡ್ ಮೂವ್ಮೆಂಟ್ ಮಾಡ್ತು ಅಂದ್ರೆ ಬಹಳ ಜನ ಕೆಲವೊಂದ್ಸರಿ ಹೇಳ್ತಾರೆ ಪೇಷಂಟ್ಸ್, ಮೋಷನ್ ಕ್ಲೀನ್ ಆಗ್ಲಿಲ್ಲ ಅಂತ ಅಂದ್ಕೊಳ್ಳಿ ತಲೆನೋವು ಹೆಂಗ್ ಆಗ್ತದಂದ್ರಿ, ಕೆಳಗಡೆಯಿಂದ ಹೊಟ್ಟಿಯಿಂದ ಒಂಥರ ಗುಡು 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 ಮ್ಯಾಲ್ ಬಂದಂಗ ಏರೋಪ್ಲೇನ್ ಸುತ್ತದಂಗ ಆಗಾಗಿ ತಲೆನ ಜಿಮ್ ಅನ್ಲಿಕ್ಕೆ ಶುರು ಆಗ್ಬಿಡ್ತದ ನೋಡ್ರಿ ನಮ್ದು ಅಂತಾರ. ಇದ್ರ ಅರ್ಥ ಏನು? ಅಪಾನವಾತ ಏನ್ ಮಾಡ್ತದಂದ್ರೆ ಅಪ್ವರ್ಡ್ ಮೂವ್ಮೆಂಟ್ ಅನ್ನ ತಗೊಂಡು ಅದು ಬ್ರೈನ್ ವರ್ಗು ಹೋಗಿ ಬ್ರೈನ್ ಚಾನೆಲ್ಸ್ ಅನ್ನ ಕ್ಲಾಗಿಂಗ್ ಮಾಡ್ತದ. ಆಟೋಮೆಟಿಕ್ಲಿ ಪೇಷಂಟ್ ವಿಲ್ ಫಾಲ್ ಇಂಟು ಕನ್ಫ್ಯೂಷನ್ ಸ್ಟೇಟಸ್. ಅವಾಗ ಬ್ರೈನ್ ಫಾಗ್ ಒಳಗೆ ಮುಂದಲ್ಲಿ ಇನ್ಫ್ಲಮೇಟರಿ ಪ್ರೋಸೆಸ್ ಆಗೋದ್ರಿಂದ ಕೆಮಿಕಲ್ ರಿಲೀಸಸ್ ಆಗೋದ್ರೆ, ಇನ್ಫ್ಲಮೇಟರಿ ಕೆಮಿಕಲ್ಸ್ ರಿಲೀಸ್ ಆಗೋದ್ರಿಂದ ಅಲ್ಲಿ ವಿಪರೀತವಾದಂತ ಥ್ರಾಬಿಂಗ್ ಪೇನ್ ಶುರುವಾಗ್ತದೆ. ಇದಕ್ಕೆ ಇರುವಂತ ರೆಮಿಡಿ ಏನು ಅಂದ್ರೆ ನೀವು ಫಸ್ಟ್ ಆ ಗಟ್ ಕ್ಲಿಯರ್ ಮಾಡ್ಕೋಬೇಕು. ಹೊರಗೆ ಹೆಂಗ್ ಗಟರ್ ಕ್ಲೀನ್ ಮಾಡ್ಬೇಕಲ್ಲ ಹಂಗ ನಮ್ಮ ದೇಹದ ಗಟ್ ಮೈಕ್ರೋಬ್ ಹೆಲ್ದಿ ಆಗಿರ್ಬೇಕು ಅಂತಂದ್ರೆ ನಮ್ದು ಬವೆಲ್ ಸಿಸ್ಟಮ್ ಯಾವಾಗ್ಲೂ ಸರಿಯಾಗಿರ್ಬೇಕು, ಗಟ್ ಮೂವ್ಮೆಂಟ್ಸ್ ಕರೆಕ್ಟ್ ಆಗಿರ್ಬೇಕು, ಬವೆಲ್ ಕ್ಲೀನ್ ಆಗಿರ್ಬೇಕು, ಪ್ರತಿ ದಿವಸ ನಿಮ್ದು ಡೆಫಿಕೇಶನ್ ಸರಿಯಾಗಿ ಆಗ್ತಿರ್ಬೇಕು, ಮಲ ಮೂತ್ರ ಸ್ವೇದ ವಿಸರ್ಜನೆ ಕರೆಕ್ಟ್ ಆಗಿ ಆಗ್ತಿರ್ಬೇಕು, ಯಾವುದೇ ರೀತಿಯ ವೇಗಗಳನ್ನ ಧಾರಣೆ ಮಾಡ್ಕೋಬಾರ್ದು, ಬಹಳ ಹೊತ್ತು ಮೋಷನ್ ಹೋಗ್ಲಾರ್ದಂಗಿರೋದು, ಕಾನ್ಸ್ಟಿಪೇಷನ್ ಇದ್ರು ಅದನ್ನ ಕೇರ್ ಮಾಡ್ಲಾರ್ದಂಗಿರೋದು ಮಾಡಿದ್ರೆ ಇಂಥ ಸಮಸ್ಯೆ ಶುರು ಆಗ್ತದೆ. ನೀವು ಬ್ರೈನ್ ರಿಲೇಟೆಡ್ ಪ್ರಾಬ್ಲಮ್ಸ್ ಲೈಕ್ ಮೈಗ್ರೇನ್ಗೆ ನೀವು ಬಲಿಯಾಗಬೇಕಾಗ್ತದೆ. ಯೂಶಲಿ ಮೈಗ್ರೇನ್ ಅಂತ ಬಂದವರಿಗೆ ನಾವು ಹಿಸ್ಟ್ರಿ ತಗೊಂಡಾಗ ನಾನ್ ಹೇಳೋದು 95% ಗಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ಅವ್ರಿಗೆ ಇದ್ದ ಇರ್ತಾವು. ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಪ್ರಾಬ್ಲಮ್ಸ್ ಲೈಕ್ ಹೈಪರ್ ಆಸಿಡಿಟಿ ಆದ್ರೂ ಇರ್ತದ, ಹೈಪರ್ ಗ್ಯಾಸ್ಟ್ರೈಟಿಸ್ ಆದ್ರೂ ಇರ್ತದ, ಅಥವಾ ಇಂಡೈಜೆಷನ್ ಆಗ್ತಿರ್ತದ, ಬಾಯ ಹುಳಿ ಬಂದಂಗ ಅಂತ ಹೇಳ್ತಿರ್ತಾರ, ಕಾನ್ಸ್ಟಿಪೇಷನ್ ಇರ್ತದ, ಇಲ್ಲ ಅಂತಂದ್ರ ಒಡವಡಕ್ ಮೋಷನ್ ಆಗುವಂತದ್ದು, ಇಲ್ಲ ಅಂತಂದ್ರ IBS ಪ್ರಾಬ್ಲಮ್, ಹಿಂಗ 108 ಪ್ರಾಬ್ಲಮ್ಸ್ ಇದ್ದಾಗನ ಅವ್ರಿಗೆ ಬ್ರೈನ್ ರಿಲೇಟೆಡ್ ಈ ಮೈಗ್ರೇನ್ ಅವ್ರಿಗೆ ಬರ್ತಿರ್ತದ. ಇಂತಲ್ಲಿ ನಾವು ಫಸ್ಟ್ ಫೋಕಸ್ ಮಾಡೋದು ಏನಪ್ಪಾ ಅಂತಂದ್ರ ಗಟ್ ಕ್ಲೆನ್ಸಿಂಗ್ ಟ್ರೀಟ್ಮೆಂಟ್ಸ್ ಅನ್ನ, ಕೊಲಾನ್ ಕ್ಲೆನ್ಸಿಂಗ್ ಟ್ರೀಟ್ಮೆಂಟ್ಸ್ ಅನ್ನ ಮಾಡ್ಬೇಕಾಗ್ತದ. ನಮ್ಮ ಆಯುರ್ವೇದದೊಳಗ ಇವನ್ನೆಲ್ಲ ಮಾಡ್ಬೇಕಾದ್ರ ವಿರೇಚನ, ಪಿತ್ತ ವಿರೇಚನವನ್ನ ಸರಿಯಾಗಿ ಮಾಡ್ಕೋಬೇಕು, ವಮನಕ್ಕೆ ಹೆಚ್ಚಿಗೆ ಮಹತ್ವವನ್ನ ಕೊಟ್ಟಾರ, ಮತ್ತು ಶಿರೋ ವಿರೇಚನ ಅಂದ್ರೆ ನಸ್ಯಕ್ಕೆ ಹೆಚ್ಚಿಗೆ ಮಹತ್ವವನ್ನ ಕೊಟ್ಟಾರ. ಓಕೆ,
ಇವೆಲ್ಲದ್ರ ಜೊತೆಗೆ ಹೆಣ್ಮಕ್ಳು ಕೆಲವೊಂದ್ಸರಿ ಹಾರ್ಮೋನ್ ಫ್ಲಕ್ಚುಯೇಷನ್ಸ್ ಆಗೋದ್ರಿಂದ, ಇಸ್ಟ್ರೋಜನ್ ಡ್ರಾಪ್ ಆಗೋದ್ರಿಂದ ಬಹಳಷ್ಟು ಮೈಗ್ರೇನ್ ಅನ್ನ ಫೇಸ್ ಮಾಡ್ತಾರೆ. ಅದಕ್ಕೆ ನಾವು ಮೆನ್ಸ್ಟ್ರಲ್ ಮೈಗ್ರೇನ್ಸ್ ಅಂತ ಹೇಳ್ತೇವೆ. ಬಹಳಷ್ಟು ಹುಡುಗಿಯರಿಗೆ ಆಗ್ತದ್ರಿ, ಮೆನ್ಸಸ್ ಬರೋ ಟೈಮ್ ಒಳಗಡೆ ಅವ್ರಿಗೆ ಈಸ್ಟ್ರೋಜನ್ ಲೆವೆಲ್ ಒಳಗೆ ಆಗುವಂತ ಫ್ಲಕ್ಚುಯೇಷನ್ಸ್ ಇಂದ ಅದು ಪೇನ್ ಸೆನ್ಸಿಟಿವಿಟಿ, ಬ್ರೈನ್ ಒಳಗ ಪೇನ್ ಸೆನ್ಸಿಟಿವಿಟಿಯನ್ನ ಮಾನಿಟರ್ ಮಾಡ್ತಿರ್ತದ, ಕರೆಕ್ಟ್ ಆಗಿ ಅದನ್ನ ಅದು ಕಂಟ್ರೋಲ್ ಮಾಡ್ತಾರೆ, ರೆಗ್ಯುಲೇಟ್ ಮಾಡ್ತಿರ್ತದ ಈಸ್ಟ್ರೋಜನ್. ಅಲ್ಲಿ ಆಗುವಂತ ಫ್ಲಕ್ಚುಯೇಷನ್ಸ್ ಕೂಡ ನಮಗ ಮೆನ್ಸ್ಟ್ರಲ್ ಮೈಗ್ರೇನ್ ಬರ್ಲಿಕ್ಕೆ ಕಾರಣ ಆಗ್ತಾವ. ಹಿಂಗ ಸುಮಾರು ಕಾರಣಗಳಿಂದ ಆಮೇಲೆ ಸರಿಯಾಗಿ ನಿದ್ದೆ ಮಾಡಿಲ್ಲ ಅಂದ್ರೆ, ಸ್ಟ್ರೆಸ್ ಅತಿ ಆತಂದ್ರೆ ನಾವ್ ಏನ್ ಮಾಡ್ಕೋತೀವಿ ಗೊತ್ತೇನ್ರಿ, ಕಾಫಿ ಕುಡಿತೇವಿ. ಯಾಕೆ? ಕಾಫಿ ಚಹಾ ಕುಡಿದಾಗ ಸ್ವಲ್ಪ ಪ್ರಮಾಣದ ಡೊಪಮೈನ್ ನಮ್ಮ ರಿಲೀಸ್ ಆಗ್ತದೆ. ಅದು ಸ್ವಲ್ಪ ಪ್ರಮಾಣದೊಳಗಿದ್ದಾಗ ಖುಷಿ ಕೊಡ್ತದೆ. ಬಟ್ ಅದ ಹೆಚ್ಚಿಗೆ ಆಯ್ತು ಅಂದ್ರೆ ಆಟೋಮೆಟಿಕಲಿ ಕೆಫೇನ್ ಕಂಟೆಂಟ್ ಅಗೇನ್ ನಮ್ ಬಾಡಿ ಒಳಗಿರುವಂತ ಮ್ಯಾಗ್ನೇಷಿಯಮ್, ಸೋಡಿಯಂ ಅನ್ನ ಹೊರಗೆ ಹಾಕ್ತಾವು. ಅವಾಗ ನಮಗ ಎಲೆಕ್ಟ್ರೋಲೈಟ್ ಡಿಪ್ಲೀಷನ್ ಆಯ್ತು ಅಂದ್ರೆ ಬ್ರೈನ್ ಫಂಕ್ಷನ್ ಸರಿ ಮಾಡ್ಲಿಕ್ಕೆ ಆಗುದಿಲ್ಲ. ಕೆಮಿಕಲ್ ಪ್ರೊಸೆಸಸ್ ಇನ್ಫ್ಲಮೇಟರಿ ಪ್ರೊಸೆಸ್ ಆಗ್ಲಿಕ್ಕೆ ಶುರು ಆಗ್ತದೆ ಬ್ರೈನ್ ಒಳಗ. ಆಟೋಮೆಟಿಕಲಿ ಬ್ರೈನ್ ಒಳಗಿರುವಂತಹ ತರ್ಪಕ ಕಫ, ಸಾಧಕ ಪಿತ್ತ, ಪ್ರಾಣವಾತದೊಳಗೆ ಇಂಬ್ಯಾಲೆನ್ಸ್ ಆಯ್ತು ಅಂದ್ರೆ ನಮಗ್ ಮೈಗ್ರೇನ್ ಬರ್ತದೆ. ಹಂಗಂದ್ರೆ ಇದಕ್ಕೆಲ್ಲ ಏನ್ ಮಾಡ್ಕೋಬೇಕು ಅಂತಂದಾಗ ನಾವ್ ಏನ್ ಹೇಳ್ತೀವಿ, ಆಯುರ್ವೇದದ ಒಳಗ ಬಹಳ ನೀಟಾಗಿ ಟ್ರೀಟ್ಮೆಂಟ್ಸ್ ಗೆ ಫೋಕಸ್ ಮಾಡ್ಯಾರ ಆಚಾರ್ಯರು. ಏನಪ್ಪಾ ಅಂದ್ರೆ ನಸ್ಯ ಟ್ರೀಟ್ಮೆಂಟ್ ಬಹಳ ಇಂಪಾರ್ಟೆಂಟ್. ಅದನ್ನ ನಿಮ್ಮ ಪ್ರಕೃತಿಯನ್ನ ನೋಡ್ಕೊಂಡು ನಾವು ಮಾಡ್ಬೇಕಾಗ್ತದ, ವಮನವನ್ನ ಮಾಡ್ಬೇಕಾಗ್ತದ, ವಿರೇಚನವನ್ನ ಮಾಡ್ಬೇಕಾಗ್ತದ, ಮತ್ತು ಪ್ರಾಪರ್ ಸಂಸರ್ಜನವನ್ನ ಕ್ರಮವನ್ನ ಮಾಡಿ ಕೊಡ್ಬೇಕಾಗ್ತದ. ಅಂದ್ರೆ ಆಹಾರದೊಳಗ ಭಕ್ಷ್ಯ, ಭೋಜ್ಯ, ಪೇಹ, ಲೇಹ ಅಂತ ತಿಳ್ಕೊಂಡು 4 ಟೈಪ್ ಆಹಾರಗಳಿರ್ತಾವು. ಅವ್ನು ಯಾವಾಗ ಹೆಂಗ್ ಹಾಕಿ ನಿಮ್ಮ ಅಗ್ನಿಯನ್ನ ಬ್ಯಾಲೆನ್ಸ್ ಮಾಡ್ಕೊಂಡು ಆಮಪಾಚನ ಆಗೋ ರೀತಿ ಒಳಗ ಮಾಡಿ ಬ್ರೇನ್ ಅನ್ನ ಈ ಮೈಗ್ರೇನ್ ಇಂದ ಪ್ರೊಟೆಕ್ಟ್ ಮಾಡ್ಬೇಕಾಗ್ತದೆ. ಓಕೆ, ಅದ್ರ ಜೊತೆಗೆ ಶಿರೋಲೇಪವನ್ನ ಮಾಡ್ಬೇಕಾಗ್ತದೆ, ಶಿರೋಧಾರ ಮಾಡ್ಬೇಕಾಗ್ತದೆ. ಹಿಂಗ ವೆರೈಟೀಸ್ ಆಫ್ ಟ್ರೀಟ್ಮೆಂಟ್ಸ್ ಅದಾವು ಬೇಸ್ಡ್ ಆನ್ ಯುವರ್ ಪ್ರಕೃತಿ. ಎಲ್ಲಾರು ಒಬ್ರಿಗೆ ಹೇಳಿದ್ದೆ ಇನ್ನೊಬ್ರು ಹೇಳಿಕ್ ಬರಂಗಿಲ್ಲ, ಒಬ್ರು ತಗೊಂಡಿದ್ದ ಔಷಧಿ ಇನ್ನೊಬ್ರು ತಗೊಳಿಕ್ ಬರಂಗಿಲ್ಲ. ಯಾಕಂದ್ರ ಲಕ್ಷಣಗಳು ಕೂಡ ಬೇರೆ ಬೇರೆ ಆಗ್ತಿರ್ತಾವ. ನಿಮ್ಮ ಪ್ರಕೃತಿ ಯಾವ್ದು, ನಿಮ್ಮ ಜೆಂಡರ್ ಯಾವ್ದು, ನೀವ್ ಎಲ್ಲಿದ್ದೀರಿ, ನಿಮ್ಮ ಕ್ಲೈಮೇಟ್ ಎಂತದ್ದು, ನಿಮ್ಮ ಆಹಾರ ಕ್ರಮ ಹೆಂಗಿರ್ತದ, ನಿಮ್ಮ ವರ್ಕಿಂಗ್ ಪ್ಲೇಸ್ ಹೆಂಗಿರ್ತದ, ವರ್ಕಿಂಗ್ ಅಟ್ಮಾಸ್ಫಿಯರ್ ಹೆಂಗಿರ್ತದ, ಇವನ್ನೆಲ್ಲಾ ನೋಡ್ಕೊಂಡು ನಿಮ್ಮ ಲಕ್ಷಣಗಳು ರೆಪ್ರೆಸೆಂಟ್ ಆಗ್ತಿರ್ತಾವ್ರಿ. ಓಕೆ, ಯಾವ ದೋಷ ಇದ್ರೊಳಗೆ ಹೆಚ್ಚಿಗೆ ಇನ್ವಾಲ್ವ್ಮೆಂಟ್ ಐತಿ, ಅಗ್ರಿವೇಟ್ ಆಗ್ಯದ, ವಿಶೇಷನ್ ಆಗ್ಯದ, ಅದನ್ನೆಲ್ಲ ನೋಡ್ಕೊಂಡು ಮೆಡಿಸಿನ್ಸ್ ಅನ್ನ ಕೊಡ್ಬೇಕಾಗ್ತದೆ. ಯಾವ ಸ್ನೇಹಪಾನವನ್ನ ಮಾಡಿಸ್ಬೇಕು ಅನ್ನೋದು. ಅದಕ್ಕೆ ಒನ್ ಸೈಜ್ ಡಸಂಟ್ ಫಿಟ್ ಫಾರ್ ಆಲ್ ಅನ್ನುವಂಗ ಒಂದ ಗುಳಿಗೆ ಎಲ್ಲರಿಗೂ ಸೂಟ್ ಆಗುವುದಿಲ್ಲ. ದಯವಿಟ್ಟು ಮೈಗ್ರೇನ್ ಅನ್ನ ನೀವು ಕಿಲ್ ದ ಮೈಗ್ರೇನ್ ವೆನ್ ಇಟ್ ಈಸ್ ವೆರಿ ಸ್ಮಾಲ್. ಓಕೆ, ಡೋಂಟ್ ಅಲಾವ್ ಇಟ್ ಟು ಬಿಕಮ್ ಅ ಮಾನ್ಸ್ಟರ್. ಇದು ರಾಕ್ಷಸ್ ನಂಗೆ ಬೆಳಿಲಿಕ್ ಬಿಡ್ಲಿಕ್ ಹೋಗ್ಬೇಡ್ರಿ. ನಮ್ ಜನರದ್ ಏನಪ್ಪಾ ಅಂದ್ರ ಮೈಗ್ರೇನ್ ಬಂದ್ಮೇಲೆ ಇದರಿಂದ ಹೊರಗ್ ಬಂದ್ ಹೆಂಗ್ ಬದುಕ್ಬೇಕು ಅನ್ನೋದನ್ನ ಆಶಾನ ಬಿಟ್ಬಿಡ್ತಾರ. ಬಿಟ್ಟು ಮೈಗ್ರೇನ್ ನಮಗ ಐತ್ರಿ, ಅದು ಒಂಥರ ಏನು ಅಂದ್ರ ಆಸ್ತಿ ಅನ್ನೋ ಟೈಪ್. ನಮಗ್ ಮೈಗ್ರೇನ್ ಐತ್ರಿ, ಬಂದಾಗ ಒಂದ್ ಗುಳಿಗೆ ತಗೋತೀವ್ರಿ ಅಂತ ಅದ್ರ ಜೊತೆ ಕಾಂಪ್ರಮೈಸ್ ಆಗ್ಲಿಕ್ಕೆ ಹೋಗ್ತೀರಿ. ಕಾಂಪ್ರಮೈಸ್ ಆಗೋದಲ್ಲ. ನೀವು ಮೈಗ್ರೇನ್ ನಿಮ್ ಜೊತೆಗೆ ಇತ್ತು ಅಂತಂದ್ರ ನಿಮ್ಮ ಕ್ವಾಲಿಟಿ ಆಫ್ ಲೈಫ್ ಬಹಳ ಡ್ಯಾಮೇಜ್ ಆಗ್ತದ. ನಿಮ್ಮ ಡೇ ಟು ಡೇ ಲೈಫ್ ಹ್ಯಾಂಪರ್ ಆಗ್ತದೆ. ನಿಮ್ ಕಡೆಯಿಂದ ಏನೂ ಪ್ರೊಡಕ್ಟಿವಿಟಿ ನಾವು ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗುದೇನೆ ಇಲ್ಲ. ಓಕೆ, ಒಬ್ಬ ಸಾಮಾನ್ಯ ವರ್ಕರ್ ಆಗಿ ಬದುಕಲಿಕ್ಕೂ ಕೂಡ ಕಷ್ಟ ಆಗ್ತದ್ರಿ. ಅಂತವ್ರ ಲೀಡರ್ಸ್ ಹೆಂಗ ಆಗ್ತೀರಿ ನೀವು? ಬಹಳ ಕಷ್ಟ. ಅದಕ್ಕೋಸ್ಕರ ಈ ಮೈಗ್ರೇನ್ ಅನ್ನ ನಾವು ಹೊರಗ್ ಬರ್ಬೇಕಪ್ಪ ಅಂತಂದ್ರೆ ಮನಿಯೊಳಗ ಏನ್ ಮಾಡ್ಕೋಬಹುದು ಅಂತ ಹೇಳ್ತೀನಿ ಕೆಲವೊಂದನ್ನ. ಸೊ ಸ್ಪೆಸಿಫಿಕ್ ಟ್ರೀಟ್ಮೆಂಟ್ ಗೆ ಸ್ಪೆಸಿಫಿಕ್ ಡಾಕ್ಟರ್ಸ್ ಹತ್ರ ನೀವು ಟ್ರೀಟ್ಮೆಂಟ್ ತಗೋಬೇಕಾಗ್ತದೆ. ಬಟ್ ಮನಿಯೊಳಗೆ ಏನ್ ಮಾಡ್ಕೋಬಹುದು ಅಂದ್ರೆ, ಒಂದು ಘೃತನಸ್ಯ ಅಂತ ಹೇಳ್ತೇವೆ. ಶುದ್ಧ ಆಕಳ ತುಪ್ಪದಿಂದ ನೀವು ಅದ್ರೊಳಗೆ ಒಂದ್ ಸ್ವಲ್ಪ ಕೇಸರನ್ನ ಹಾಕಿ, ಕೇಸರ್ ಅಂತ ಸಿಗ್ತದಲ್ಲ, ಅದನ್ನ ಹಾಕಿ ನೀವು ಮರ್ಧನವನ್ನ ಮಾಡಿ ಬೆಳಗ್ಗೆ ಎದ್ದ ತಕ್ಷಣನ ಖಾಲಿ ಹೊಟ್ಟೆಯೊಳಗಿದ್ದಾಗ ಆ ಕಡೆ ಈ ಕಡೆ ನಾಸ್ಟ್ರಿಲ್ಸ್ ಒಳಗಡೆ 2 ಹನಿ ಹಾಕೊಂಡು ನೀವು ಘೃತನಸ್ಯವನ್ನ ಮಾಡ್ಕೋಬಹುದು. ಒಂದು. ಎರಡನೇದು, ಹೈ ಫೈಬರ್ ಕಂಟೆಂಟ್ ಅನ್ನ ತಗೊಳ್ಳೋದ್ರಿಂದ ನಿಮ್ಮ ಗಟ್ ಹೆಲ್ತ್ ಚಲೋ ಇರ್ತದ. ಎಸ್ಪೆಷಲಿ ಈ ಇಸಬ್ ಗೋಲ್ ಅಂತ ಒಂದು ಸಿಗ್ತದ, ಸೀಲಿಯಂ ಹಸ್ಕ್ ಅಂತ ಹೇಳ್ತೀವಲ್ಲ, ಇದು ಪ್ರೀಬಯೋಟಿಕ್ ನಂಗೆ ಕೆಲಸ ಮಾಡ್ತದ. ನಿಮ್ ಗಟ್ ಒಳಗಿರುವಂತ ಒಳ್ಳೆಯ ಬ್ಯಾಕ್ಟೀರಿಯಾಕ್ಕೆ ಇದು ಆಹಾರ. ಇದನ್ನ ತಗೊಳ್ಳೋದ್ರಿಂದ ಗುಡ್ ಬ್ಯಾಕ್ಟೀರಿಯಾ ಪಾಪ್ಯುಲೇಷನ್ ಚಲೋ ಆಗ್ತದ. ಅವ ನಿಮ್ದು ಬ್ರೈನ್ ಒಳಗ್ ನಡೆಯುವಂತ ಕೆಮಿಕಲ್ ಇನ್ಫ್ಲಮೇಟರಿ ಪ್ರೊಸೆಸ್ ಕಡಿಮೆ ಆಗ್ತದ. ಹಿಂಗಾಗಿ ಹೈ ಫೈಬರ್ ಅನ್ನ ತಗೊಳ್ರಿ, ಹೈ ಫೈಬರ್ ಆಹಾರನ ತಗೊಳ್ರಿ. ಅಥವಾ ಈ ಇಸಬ್ ಗೋಲನ್ನ ಪ್ರತಿ ದಿವಸ ರಾತ್ರಿ 1 ಚಮಚ ಪೌಡರ್ಗೆ ಬಿಸಿನೀರ್ ಹಾಕೊಂಡು ಅದ್ರೊಳಗೆ 1 ಅರ್ಧ ಚಮಚ ತುಪ್ಪವನ್ನ ಹಾಕೊಂಡು ಪ್ರತಿ ದಿವಸ ಕುಡಿಯುವಂತ ರೂಢಿಯನ್ನ ಇಟ್ಕೊಳ್ರಿ. ಮೋಷನ್ ಎವ್ರಿ ಡೇ ಆಗ್ಲೇಬೇಕು. ಇನ್ ದ ಸೆನ್ಸ್ ಡಿಫಿಕೇಶನ್ ಕರೆಕ್ಟ್ ಆಗಿ ಮಲ ವಿಸರ್ಜನೆ ಆಗೋಂಗ್ ನೋಡ್ಕೊಳ್ರಿ. ಕಾನ್ಸ್ಟಿಪೇಷನ್ ಇಸ್ ಅ ಡೆಡ್ ಎನಿಮಿ ಆಫ್ ಮೈಗ್ರೇನ್. ಓಕೆ, ಅದನ್ನ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡ್ರಿ. ಇನ್ನು ಹೈಡ್ರೇಷನ್ ಆಫ್ ದ ಬಾಡಿ ಇಸ್ ವೆರಿ ಇಂಪಾರ್ಟೆಂಟ್. ಸರಿಯಾದ ರೀತಿ ಒಳಗ ನೀವು ನೀರನ್ನ ಕುಡಿಬೇಕು. ಎಲ್ಲಾ ರೀತಿ ಎಲೆಕ್ಟ್ರೋಲೈಟ್ಸ್ ಇರುವಂತ ನೀರನ್ನ ನೀವು ಕುಡಿಬೇಕಾಗ್ತದೆ. ಜೊತೆಗೆ ಸ್ಲೀಪ್ ಮ್ಯಾನೇಜ್ಮೆಂಟ್ ಬಹಳ ಇಂಪಾರ್ಟೆಂಟ್.
ಸರಿಯಾಗಿ ಸರ್ಕ್ಯಾಡಿಯನ್ ರಿದಮ್ ಸರಿಯಾಗಿ ಇಟ್ಕೋಬೇಕು ಅಂದ್ರೆ ನೀವು ಸ್ಲೀಪ್ ಅನ್ನ ಕರೆಕ್ಟ್ ಆಗಿ ಮಾಡ್ಕೋಬೇಕು. ನಿಮ್ ಬಾಡಿ ಒಳಗೆ ಸಫಿಶಿಯಂಟ್ ಕ್ವಾಂಟಿಟಿ ಆಫ್ ಸೆರೋಟೋನಿನ್ ಉತ್ಪತ್ತಿ ಆಯ್ತು ಅಂದ್ರೆ ಆಟೋಮೆಟಿಕಲಿ ಮೆಲಟೋನಿನ್ ಕೂಡ ಸರಿಯಾಗಿ ಉತ್ಪತ್ತಿ ಆಗ್ತದೆ. ಅದಕ್ಕೆ ನೀವು ಅರ್ಲಿ ಮಾರ್ನಿಂಗ್ ಸನ್ರೈಸ್ ಎಕ್ಸ್ಪೋಸ್ ಆಗ್ಲೇಬೇಕು. ಇವನ್ನೆಲ್ಲದ್ರ ಜೊತೆಗೆ ಅಕ್ಯೂಟ್ ಆಗಿ ಮೈಗ್ರೇನ್ ಅಟ್ಯಾಕ್ ಆದಾಗ ಏನ್ ಮಾಡ್ಬೇಕಪ್ಪ ಅಂದ್ರೆ ನಾವು ಕೆಲವೊಂದ್ಸರಿ ಹೇಳ್ತೀವಿ ಶಿರೋಲೇಪವನ್ನ ಅಂದ್ರೆ ಚಂದನ ಪೌಡರ್ ಇಂದ ಅಥವಾ ತುಳಸಿ ಪೌಡರ್ ಇಂದ ಅಥವಾ ಜಾಸ್ಮಿನ್ ಪೇಸ್ಟ್ ಇರ್ತದಲ್ಲ ಹೂವು ಅಥವಾ ಅದ್ರ ಎಲಿ ಪೌಡರ್ ಅದನ್ನ ಪೇಸ್ಟ್ ಮಾಡಿ ನೀವು ತಲೆಗೆ ಶಿರೋಲೇಪವನ್ನ ಮಾಡ್ಕೋಬಹುದು. ಇಲ್ಲ ಅಂತಂದ ಕೋಲ್ಡ್ ಪ್ಯಾಕ್ ಅಂಡ್ ಹಾಟ್ ಪ್ಯಾಕ್ ಅಂತ ಹೇಳ್ತೀವಿ. ಎಷ್ಟೋ ಸರಿ ಕೋಲ್ಡ್ ಪ್ಯಾಕ್ ಅನ್ನ ಹಣಿ ಮೇಲೆ ನೀವು ತಣ್ಣೀರ್ ಪಟ್ಟಿಯನ್ನ ಹಾಕೊಳ್ಳೋದ್ರಿಂದನೂ ಕೂಡ ಎಷ್ಟೋ ಸರಿ ಅದು ವೇಸೋ ಕನ್ಸ್ಟ್ರಿಕ್ಷನ್ ಮಾಡೋದ್ರಿಂದ ನಿಮ್ದು ಪೇನ್ ಕಡಿಮೆ ಆಗ್ತದೆ. ಈ ಕುತ್ತಿಗೆ ಭಾಗದೊಳಗ ಸ್ಟಿಫ್ನೆಸ್ಸು ಮಸಲ್ ಸ್ಟಿಫ್ನೆಸ್ಸು ಇದ್ದಾಗ ನಿಮಗೆ ಹಾಟ್ ಪ್ಯಾಕ್ ಹಾಕೊಳ್ಳೋದ್ರಿಂದ ನಿಮಗಲ್ಲಿ ಎಷ್ಟೋ ಮೈಗ್ರೇನ್ ಸಿಂಪ್ಟಮ್ಸ್ ಕಡಿಮೆ ಮಾಡ್ಕೋಬಹುದು. ಇವೆಲ್ಲಾ ಪಾಯಿಂಟ್ಸ್ ನೀವು ಫಾಲೋ ಮಾಡೋದ್ರ ಜೊತೆಗೆ ನಾನು ಹೇಳೋದು ಎಲ್ಲಾ ತಲೆನೋವು ಮೈಗ್ರೇನ್ ಇರುವುದಿಲ್ಲ. ಈವನ್ ಮೈಗ್ರೇನ್ ನಂಗ ಮಿಮಿಕ್ ಮಾಡುವಂತಹ ಒಂದು ಸಿಂಪ್ಟಮ್ಸ್ ಕೂಡ ಬರ್ಬೋದು. ಬೇರೆ ಪೆಥಾಲಜಿಕಲ್ ರೀಸನ್ಸ್ ಇರ್ಬೋದು, ಬ್ರೈನ್ ರಿಲೇಟೆಡ್ ಸಮ್ ಅನಾಟಾಮಿಕಲ್ ಟ್ಯೂಮರ್ಸ್ ಅಂತ ಇಂಥವಿದ್ರೂ ಕೂಡ ಇರ್ಬೋದು. ಅದಕ್ಕೆ ನೀವು ಕನ್ಸಲ್ಟ್ ಮಾಡ್ರಿ, ರೈಟ್ ಡಾಕ್ಟರ್ಸ್ ಕನ್ಸಲ್ಟ್ ಮಾಡ್ಕೊಂಡು ಪ್ರಾಪರ್ ಡಯಾಗ್ನೋಸಿಸ್ ಮಾಡ್ಕೊಂಡು ನಿಮ್ಮ ಪ್ರಕೃತಿಗೆ ಅನುಸಾರವಾಗಿ ಸರಿಯಾಗಿ ಟ್ರೀಟ್ಮೆಂಟ್ ತಗೊಳ್ರಿ. ಯಾಕೆ ನಿಮ್ಗೆ ಮೈಗ್ರೇನ್ ಆರಾಮ ಆಗೋದಿಲ್ಲ? ನಾನು ಆಲ್ಮೋಸ್ಟ್ ಸಿನ್ಸ್ 20 years ಪ್ರಾಕ್ಟೀಸ್ ಒಳಗಡೆ ಎಷ್ಟೋ ಜನರನ್ನ ಮೈಗ್ರೇನ್ ನಿಂದ ಹೊರಗೆ ತಗೊಂಡ್ ಬಂದೀವಿ. ಸೋ ಮೆನಿ ಪೀಪಲ್ ಈವನ್ 70, 75, 80 ವರ್ಷದವರು ಕೂಡ ನಮ್ಮಲ್ಲಿ ಸರಿಯಾಗಿ ಶೋಧನ ಚಿಕಿತ್ಸೆ ಮತ್ತು ಶಮನ ಚಿಕಿತ್ಸೆನ ತಗೊಂಡು ನಾವು ಹೇಳಿದಂತ ಆಹಾರ ಕ್ರಮವನ್ನು ಅವರು ಅಡಾಪ್ಟ್ ಮಾಡ್ಕೊಂಡಿರೋದ್ರಿಂದ ಎಂತೆಂತ ಪಿರಿಯಾಡಿಕಲ್ ಮೈಗ್ರೇನ್ಸ್ ಇಂದ ಮತ್ತು ಎಷ್ಟೊಂದು ಡಿಫ್ರೆಂಟ್ ಟೈಪ್ಸ್ ಆಫ್ ಮೈಗ್ರೇನ್ಸ್ ಇಂದ ಹೊರಗೆ ಬಂದು ಆರಾಮಾಗಿ ಮೈಗ್ರೇನ್ ಫ್ರೀ ಲೈಫ್ ನಡೆಸ್ಲಿಕ್ಕತ್ತಾರೆ. ಸೊ ಇಟ್ ಇಸ್ ಕ್ವೈಟ್ ಪಾಸಿಬಲ್ ಟು ಲೀಡ್ ಮೈಗ್ರೇನ್ ಫ್ರೀ ಲೈಫ್. ಡೋಂಟ್ ವರಿ. ಅದಕ್ಕೆ ಬೇಕಾಗಿರೋದು ಸರಿಯಾದಂತಹ ಡಯಾಗ್ನೋಸಿಸ್, ಸರಿಯಾದಂತಹ ಟ್ರೀಟ್ಮೆಂಟ್ ಮ್ಯಾನೇಜ್ಮೆಂಟ್. ಐ ಹೋಪ್ ಯು ಆಲ್ ಗಾಟ್ ಮೈ ಪಾಯಿಂಟ್ಸ್. ಯಾರಿಗೆ ನಾ ಹೇಳ್ತಾ ಇರುವಂತ ಪಾಯಿಂಟ್ಸ್ ಲೈಕ್ ಆಗ್ಯಾವು ಅವರು ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ ಅಂಡ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ಅನ್ಕೊಂಡು ಟುಡೇ ಐ ಕನ್ಕ್ಲೂಡ್ ಮೈ ದಿಸ್ ಟಾಪಿಕ್ ಅಂಡ್ tomorrow again I'll come with some other unique topic with you all. Thank you.